ಹೇಳಬೇಕ್ರಿ ಯಾರು ಹೋಗಲ್ಲ ಮುಂದೆ ಗಾಡಿ ಹೊಡೆದು ಸೌಂಡ್ ಬರ್ತದ ಸರ್ ಹೇಳ್ದಂಗೆ ಇದು ಒಂದೇ ವರ್ಷದಲ್ರಿ, ಪ್ರತಿ ವರ್ಷ ಹಿಂಗೆ ಇದೆ. ಪ್ರತಿ ವರ್ಷ ನೀರು ಮೇಲೆ ಬರ್ತಾರೆ ತಾತ್ಕಾಲಿಕವಾಗಿ ಸುಮ್ಮನೆ ಏನಾದ್ರು ಒಂದು ಮಾಡ್ತಾರೆ. ಲಾಸ್ಟ್ ಟೈಮ್ ಬಂದಾರೆ, ಈಗ ನಿಮ್ಗೆ ನೋಡೋಕೆ ಕಣ್ಣಿಗೂ ಕಾಣಿಸ್ತದೆ ಸರ್. ಅಲ್ಲಿ ಹೋದ ಸಲ ಬಂದು ಏನು ಮಾಡಿಲ್ಲ, ಇಷ್ಟಿಷ್ಟು ದೂರ ಡಿಸ್ಟೆನ್ಸ್ ಕೊಟ್ಟು ರಾಡ್ ಹಾಕ್ಯಾರ, ಸುಮ್ಮನೆ ಮೇಲೆ ತೆಳು ಕಾಂಕ್ರೀಟ್ ಹಾಕ್ಯಾರ, ಹೋಗ್ಬಿಟ್ಟಾರ. ಈ ಸಂಪರ್ಕ ಎಲ್ಲಿವರೆಗೂ ಕಲ್ಪಿಸ್ತದಂತಂದ್ರೆ ಅಂತ ಹೈವೇ ರೋಡ್ ಏನಿದೆ ರಾಯಚೂರು ಯಾದಗಿರಿ ಹೈವೇ ರೋಡ್ ಬಿಟ್ಟು ಈ ರೋಡನ್ನು ಅವಲಂಬಿಸ್ಯಾರ. ಯಾಕಂತಂದ್ರೆ ಆ ರೋಡಿಗೆ ಹೋದ್ರೆ ಸ್ಪೀಡ್ ಹೋದ್ರೆ ಆಕ್ಸಿಡೆಂಟ್ ಆಗ್ತಾವ, ಅನಾಹುತಗಳಾಗ್ತಾವ ಅಂತೇಳಿ ಇಲ್ಲಿಂದ ಸುಮಾರು ಬಳಿಚಕ್ರ, ಕಳಬೆಳಗುಂದಿ, ಮಾದವಾರು, ಮುಂದೆ ಈಡ್ಲೂರು, ಕರ್ಣಿಗಿ, ಈ ಕಡೆ ಸೈದಾಪುರ, ಬಾಡಿಯಾಲ, ಸುಮಾರು ಏನಿಲ್ಲ ಅಂದ್ರೆ ಒಂದು 50 ಹಳ್ಳಿವರೆಗೂ ಹೋಗ್ತಕ್ಕಂಥ ದಾರಿ ಇದು. ಪ್ರತಿ ವರ್ಷ ಯಾವಾಗಲೂ ಈ ರೀತಿ ಬಂದಾಗ್ತಾ ಒಂದಿನ 2 ದಿನ ಮಾಡ್ತಾರೆ, ಏನೋ ಒಂದು ಮಾಡಿ ಹೋಗ್ತಾರೆ. ಇದನ್ನು ಶಾಶ್ವತ ಪರಿಹಾರ ಆಗೋದಕ್ಕೆ ಏನಾದರೂ ಒಂದು ಬ್ರಿಡ್ಜ್ ವ್ಯವಸ್ಥೆ ಮಾಡಬೇಕು. ಇಲ್ಲಾಂತಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆ ಕೊಡ್ತೇವೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸೈದಾಪುರ ಮತ್ತು ಸುಮಾರು 45-50 ಹಳ್ಳಿಗೆ ಸಂಪರ್ಕ ಇರತಕ್ಕಂಥ ಇದು ಪ್ರಮುಖ ರಸ್ತೆ. ಇದು ಸುಮಾರು ವರ್ಷಗಳಿಂದ ಮಳೆ ಬಂದರೆ ಸಾಕು ಈ ಸೇತುವೆ ನೀರು ಈ ಸುಮಾರು ವರ್ಷ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಇರೋದ್ರಿಂದ ಆ ಮೇಲ್ಗಡೆ ನೀರು ಬರ್ತಾವ. ಅವತ್ತಿನ ನೀರು ಬಂದವಂತ ಗೊತ್ತಾದ ತಕ್ಷಣ ಅಧಿಕಾರಿಗಳು ಬರ್ತಾರೆ, ಜನಪ್ರತಿನಿಧಿ ಬಂದ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಟಾಂಬಿಗೆ ಹೇಳಿ ಹೋಗ್ಬಿಡ್ತಾರೆ. ಇವ್ರು ಯಾರು ಜನರ ಮತದಾರ ಬರೀ ಕಿವಿಯಾಗ ಬೀಡಿಟ್ಟು ಹೋಗ್ಬಿಡ್ತಾರೆ. ಆದರೆ ಇವತ್ತು ಏನದಂದ್ರೆ ಇವತ್ತು ಇದೇ ರಸ್ತೆಯಲ್ಲಿ ಸಾಕಷ್ಟು ಉಸಿನ ಗಾಡಿ ತಿರುಗಿರ್ತಾವೆ. ಅವು ಕಂಪ್ಲೇಂಟ್ ಮಾಡಿ ಒಳಗಾಕಿರ ಇಂಥವು ಆಗಲ್ಲ. ಹೆವಿ ಲೋಡ್ ಹೋಗ್ತಾವ, ಸಣ್ಣ ಸಣ್ಣ ಗಾಡಿ ತಿರುಗಾಡೋರಿಗೆ ಇವಾಗ ತೊಂದರೆ ಕೊಡ್ಲಾಕತ್ತಾರೆ. ಈ ಭಾಗದಾಗಿರ್ತಕ್ಕಂಥ 2 ವೀಲರ್ಸ್ ಆಗಿರ್ಬೋದು, ಎತ್ತಿನ ಗಾಡಿ, ರೈತರ ಗಾಡಿ ಇರ್ಬೇಕು. ಆಮೇಲೆ ಮಕ್ಳದ್ದು ಇವತ್ತು ನೋಡ್ರಿ ಬಸ್ಸಿಂದ ಗಾಡಿ ತಪ್ಪದಂತ ಚಲೋ ಇದೆ. ಶಾಲಾ ಕಾಲೇಜಿಗೆ ಹೋಗೋದು ಬಸ್ ಮುಂದೆ ಹೋಗ್ಯದ, ಈ ಗಾಡಿ ಹಿಂದೆ ಬಂದು ಉಸಿನ ಗಾಡಿಗೆ ಬಂದು ಇವತ್ತು ಅದು ಸೇತುವೆ ಕೂಚ್ತಾವ, ರಸ್ತೆ ಹಾಳಾಗ್ಲಕತ್ತಾವ. ಇದ್ಯಾಕೆ ಯಾರು ಗಮನಿಸ್ತಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದ. ತಕ್ಷಣ ಇದು ಸೇತುವೆನೂ ದುರಸ್ತಿ ಮಾಡೋದು ಅಷ್ಟೇ ಅಲ್ಲ, ಸೈಡಿಗೆ ಒಂದು ತಾತ್ಕಾಲಿಕ ಮಾಡಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಇದರ ಮೇಲೆ ಕೂತ್ಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತಿದ್ದೀನಿ.